ನಗರದ ಶಂಕರಘಟ್ಟದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ 35ನೇ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ವಹಿಸಿದ್ದರು. आज इस विश्वविद्यालय के 33वें दीक्षांत समारोह में उपस्थित होकर के मैं खुशी का अनुभव कर रहा हूँ. महान साहित्यकार और चिंतक कोपल्ली वेंकटप्पा पुट्टप्पा कुवेंपु के नाम से प्रतिष्ठित यह विश्वविद्यालय कुवेंपु के आदर्शों से प्रेरित है, जिन्होंने विश्व मानवता का संदेश दिया और उनके साहित्य ने समाज में समानता, मानवता और प्रगतिशील सोच को प्रेरित किया. कुवेंपु के आदर्शों एवं विचारों से प्रेरित यह विश्वविद्यालय शिक्षा का केंद्र होने के साथ साथ मूल्य, संस्कार और सामाजिक जिम्मेदारी का भी संवाहक है. ಇವತ್ತು ಕುವೆಂಪು ಅವರ ಹೆಸರನ್ನು ಹೊತ್ತಿರತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಭಾಳಷ್ಟು ಶೈಕ್ಷಣಿಕ ಪ್ರಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಅದರ ಜೊತೆಯಲ್ಲೇ ಹಲವಾರು ಸಮಸ್ಯೆಗಳನ್ನು ಕೂಡ ನಾವು ಈ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಭಾಳಷ್ಟು ತನಿಖೆಗೆ ಒಳಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ವಿಶ್ವವಿದ್ಯಾಲಯಗಳು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ರ ಜೊತೆಗೆ ಸಂಶೋಧನೆಗೂ ಕೂಡ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿಶ್ವವಿದ್ಯಾಲಯಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ನೋಡಿದಾಗ ಆ ವಿಶ್ವವಿದ್ಯಾಲಯಗಳು ತನ್ನ ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥದ್ದೇ ಇವತ್ತು ಕಷ್ಟ ಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ರ ಜೊತೆಯಾಗಿ ಇವತ್ತು ಸಂಶೋಧನೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಕೇವಲ ಉದ್ಯೋಗಾಕಾಂಕ್ಷಿಗಳಾಗಿರದೆ ಅವಕಾಶಗಳ ಸೃಷ್ಟಿಕರ್ತರಾಗಿ ಸ್ಟಾರ್ಟ್ಅಪ್ ಸಂಸ್ಕೃತಿ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಮೂಲಕ ವೈಯಕ್ತಿಕವಾಗಿ ಮತ್ತು ಸಮಾಜಕ್ಕಾಗಿ ಹೊಸ ಸಾಧ್ಯತೆಗಳನ್ನು ಸೃಷ್ಟಿಸಲು ಶ್ರಮಿಸಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈ ಸಮಾರಂಭದಲ್ಲಿ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್, ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಅನಿಲ್ ಡಿ ಸಹಸ್ರಬುಧೆ, ಕುಲಪತಿಗಳಾದ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗಿಯಾಗಿದ್ದರು. राजकुमार संबंडमेटी बायोकेमिस्ट्री, संदीप कुमार जैन आर बायोटेक्नोलॉजी, मोना बायोटेक्नोलॉजी, महादेश कुमार जीटी बायोटेक्नोलॉजी, किरण पीके बायोटेक्नोलॉजी, कार्तिक टीडी बायोटेक्नोलॉजी, पूर्णिमा केवी बायोटेक्नोलॉजी, विद्याश्री CS बॉटनी, शाश्वती HS बॉटनी, माइक्रोबायोलॉजी, आकर्ष S माइक्रोबायोलॉजी, पूर्णिमा BS जूलॉजी, केशव मूर्ति MP जूलॉजी, प्रदीप कुमार S इंग्लिश, फातिमा अब्दुल अजीज अली साइद, ಅಭಿಲಾಷ್ ಗಣಿತಶಾಸ್ತ್ರ 4 ಸ್ವರ್ಣ ಪದಕಗಳು 2 ನಗದು ಬಹುಮಾನ. ಅನು ಭೌತಶಾಸ್ತ್ರ 3 ಸ್ವರ್ಣ ಪದಕಗಳು 2. ಟಿ ಪಾಟೀಲ್ ಔದ್ಯೋಗಿಕ ರಸಾಯನಶಾಸ್ತ್ರ 4 ಸ್ವರ್ಣ ಪದಕಗಳು. ಅಭಿಜ್ಞಾ DK MCA 3 ಸ್ವರ್ಣ ಪದಕಗಳು. ಪ್ರತೀಕ್ಷಾ VR ಪ್ರಾಣಿಶಾಸ್ತ್ರ 3 ಸ್ವರ್ಣ ಪದಕಗಳು. ರಕ್ಷಾ ಆರ್ ಪ್ರಭು ರಸಾಯನಶಾಸ್ತ್ರ 2 ಸ್ವರ್ಣ ಪದಕಗಳು. ಈಗ ಸ್ನಾತಕ ಪದವಿ ಪ್ರಮೋದ್ ಸುಪ್ರೀತಾ ಟಿ BSc ಸ್ವರ್ಣ ಪದಕ. ರಶ್ಮಿ ಬಹುಮಾನ. ನಾನು ಡಿಗ್ರಿ ಅಜ್ಜಂಪುರದಲ್ಲೇ ಮುಗಿಸಿದ್ದು. ಅದು ಮುಗಿಸ್ಕೊಂಡ ತಕ್ಷಣ ಕನ್ನಡ ಎಮ್ ಎ ಮಾಡಬೇಕು ಅಂತೇಳಿ ಸಾಹಿತ್ಯ ಆಸಕ್ತಿ ಇರೋದರಿಂದ ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತಿಯಲ್ಲಿ ಸ್ನಾತಕೋತ್ತರ ಪದವಿ ಕನ್ನಡ ಎಮ್.ಎನ ಮುಗಿಸಿದ್ದೀನಿ. ಖುಷಿ ಕೊಟ್ಟಿದೆ. ರ್ಯಾಂಕ್ ಬಂದಿರೋದು, ಪ್ರಥಮ ರ್ಯಾಂಕ್ ಸಿಕ್ಕಿರೋದು, ಅದರಲ್ಲೂ 10 ಸ್ವರ್ಣ ಪದಕ ಸಿಕ್ಕಿರೋದು ತುಂಬ ಖುಷಿ ಕೊಟ್ಟಿದೆ.
ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ವಿಭಾಗದ ಎಲ್ಲ ಗುರು ವೃಂದದವರು, ಹಾಗೆ ನನ್ನ ಸಂಶೋಧನಾರ್ಥಿ ಸ್ನೇಹಿತರು ಮತ್ತು ನನ್ನ ಸ್ನೇಹಿತರುಗಳು, ಕುಟುಂಬ ವರ್ಗದವರು, ಇವರೆಲ್ಲರಿಗೂ ಕೂಡ ಇದನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಬುದ್ಧ, ಬಸವ, ಅಂಬೇಡ್ಕರ್ ಇವರಿಗೆ ಮೊದಲಿಗೆ ಇದನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ವೈಚಾರಿಕ ಪ್ರಜ್ಞೆ ಹಿನ್ನೆಲೆಯಲ್ಲಿರೋ ನಾನೊಬ್ಬ ಹುಡುಗ ಆಗಿ, ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಮೊದಲು ಅವರಿಗೆ ಇದನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಖುಷಿ ಕೊಟ್ಟಿದೆ ಸರ್. ನಾನು BSc ಓದಿದ್ದು ಅರಣ್ಯ ಕಾಲೇಜು ಶಿರ್ಸಿಯಲ್ಲಿ, ಅರಣ್ಯಶಾಸ್ತ್ರ ಓದಿದ್ದು. ಇದಾದಮೇಲೆ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಆಸಕ್ತಿ ಇದ್ದು ಅದೇ ವಿಚಾರವನ್ನು ತಗೊಂಡು ನಾನು ಕುವೆಂಪು ಯೂನಿವರ್ಸಿಟಿಯಲ್ಲಿ MSc ಮಾಡಬೇಕಂತ ಬಂದೆ. ಇಲ್ಲಿ ಎಲ್ಲ ಪ್ರೊಫೆಸರ್ಸು ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗೆ ಈ ಒಂದು ಮೆಡಲ್ಗಳೇನಿರ್ಬೋದು ಅದೆಲ್ಲ ಅವರ ದಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ 3 ಗೋಲ್ಡ್ ಮೆಡಲ್ ಸಿಕ್ಕಿದೆ. ಈಗ ನಾನು ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಹಾರ್ಡ್ ವರ್ಕಿಗೆ ಕರೆಕ್ಟಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು.